ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಉಗಾಂಡಾದ ಡ್ರಗ್ ಪೆಡ್ಲರ್ ಸೇರಿ ಇಬ್ಬರ ಬಂಧನವಾಗಿದೆ. ಸಿಸಿಬಿ ಮಾದಕ ದ್ರವ್ಯ ನಿಗ್ರಹ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿ 70,50,130 ಗ್ರಾಂ ಕೋಕೇನ್ ಅನ್ನು ಜಪ್ತಿ ಮಾಡಿದ್ದಾರೆ. ಯಶವಂತಪುರ ಗೊರಗೊಂಟೆ ಪಾಳ್ಯದಲ್ಲಿ ಏನು ಡ್ರಗ್ಸ್ ಅನ್ನ ಮಾರಾಟ ಮಾಡಲಾಗ್ತಾ ಇತ್ತು ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಚಿಕ್ಕಬಾಣಾವರದಲ್ಲಿ ಆರೋಪಿಗಳನ್ನ ಖಾಕಿ ಬಂಧಿಸಿದ್ದಾರೆ. ಜನ್ನತ್ ಮತ್ತು ರಿಸೀವರ್ ವಹಾಬ್ ಎಲ್ವಿಸ್ ಎಂಬುವಂತ ಇಬ್ಬರನ್ನ ಈಗ ಬಂಧನಕ್ಕೆ ಒಳಪಡಿಸಲಾಗಿರುವಂತದ್ದು. ಸುಮಾರು 70,50,000 ಮೌಲ್ಯದ 130 ಗ್ರಾಂ ಕೋಕೇನ್ ಅನ್ನ ಜಪ್ತಿ ಮಾಡಲಾಗಿದೆ. ಯಶವಂತಪುರದ ಗೊರಗೊಂಟೆಪಾಳ್ಯ ಸುತ್ತಮುತ್ತ ಡ್ರಗ್ಸ್ ಮಾರಾಟವಾಗ್ತಾ ಇತ್ತು ಅನ್ನುವಂತ ಆರೋಪ ಕೇಳಿ ಬಂದಿದೆ. ಮುಂಬೈನಿಂದ ಡ್ರಗ್ಸ್ ಅನ್ನ ಸಾಗಿಸಲಾಗ್ತಾ ಇತ್ತು ಅನ್ನುವಂತ ಆರೋಪ ಕೇಳಿ ಬಂದಿರುವಂತದ್ದು. ಇಲ್ಲಿ ಬಿಸಿನೆಸ್ ವೀಸಾದಲ್ಲಿ ಭಾರತಕ್ಕೆ ಬಂದು ಡ್ರಗ್ಸ್ ಪೆಡ್ಲಿಂಗ್ ಮಾಡ್ತಾ ಇದ್ಲು ಅನ್ನುವಂತ ಆರೋಪ ಈಗ ಒಬ್ಬ ಮಹಿಳೆಯ ಮೇಲೆ ಕೇಳಿ ಬಂದಿದೆ.